ರಾಜಕೀಯದಲ್ಲಿ ಇದೀಗ ಹೊಸದೊಂದು ಹೆಸರು ಸಾಕಷ್ಟು ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಒಂದು ಕಡೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಹೊರಟಿರುವ ಮೈತ್ರಿ ಪಾಳ್ಯಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಡಬೇಕು ಅನ್ನೋ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಆದರೆ ಎಲ್ಲ ಮೈತ್ರಿ ಲೆಕ್ಕಾಚಾರದ ನಡುವೆ ಸಿಪಿ ಯೋಗೇಶ್ವರ್ ಅವರೇನು ಇನ್ ಕೇಸ್ ಏನಾದರೂ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಗೆದ್ದು ಸಂಸದರಾಗಿ ಆಯ್ಕೆಯಾದರೆ ಚನ್ನಪಟ್ಟಣದಲ್ಲಿ ತೆರವಾಗುವ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆದಾಗ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನೋ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಪ್ಲಾನಿಂಗಿಗೆ ಖುದ್ದು ಯೋಗೇಶ್ವರ್ ಅವರ ಪುತ್ರಿನೇ ಅಡ್ಡಿಯಾಗಿ ನಿಲ್ತಾರಾ ಅನ್ನೋ ಒಂದು ಅನುಮಾನ ಪ್ರಾರಂಭವಾಗಿದೆ. ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳುವ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಭಾಗವಾಗಿಯೇ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಅವರಿಗೆ ತಮಗಿರುವ ಆಸಕ್ತಿಯನ್ನ ತಿಳಿಸಿದ್ದಾರೆ. ಅಪ್ಪ ಮಗಳು ಈಗ ಡಿಫ್ರೆಂಟ್ ಪಕ್ಷದಿಂದ ಕಣಕ್ಕಿಳಿಯೋಕೆ ಸಿದ್ಧರಾಗಿರೋದ್ರಿಂದ ಆ ಭಾಗದ ಚನ್ನಪಟ್ಟಣ ಭಾಗದ ರಾಜಕೀಯ ಮತ್ತಷ್ಟು ಅಚ್ಚರಿಯ ಸ್ಪರ್ಧೆಗೆ ಕಾರಣವಾಗುತ್ತಾ ಸಾಕ್ಷಿಯಾಗುತ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದರ ಬಗ್ಗೆ ಖುದ್ದು ನಿಶಾ ಅವರು ಮಾತನಾಡಿದ್ದಾರೆ. ತಮಗಿರುವ ರಾಜಕೀಯ ಅಖಾಡಕ್ಕಿಳಿಯುವ ಉತ್ಸಾಹದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡ್ಬಿಟ್ರು, ಬೇರೆ ಯಾರು ಮೆಚ್ಯೂರ್ಡು ಫ್ಯಾಮಿಲಿ ಆಗಿ ಅವ್ರ ಆಕೆಗೆ ಮದುವೆ ಆಗಿ ಏನೋ ಅವ್ರದ್ದೊಂದು ದೊಡ್ಡ ಸಂಸಾರ ಇದ್ರೆ ಅದು ಬೇರೆ ವಿಚಾರ. ಇನ್ನು ಶಿ ಇಸ್ ಮಚ್ ಡಿಪೆಂಡ್ ಅಪಾನ್ ದಿ ಫ್ಯಾಮಿಲಿ. ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ, ಅದೆಲ್ಲ ನನಗೆ ಗೊತ್ತಿದೆ. ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ, ಈಗಿರೋರ್ದು ಸಂಸಾರ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಭಾಳ ತೂಕವಾಗಿ ನಾನು ನನ್ನ ತಮ್ಮ ಮಾತಾಡಿಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ ಅಂತ. ಬಟ್ ಇವತ್ತು ಟಿ ವಿಲಿ ನಾನು ಬೆಳಗ್ಗೆ ಥ್ರೆಡ್ ಮೇಲ್ ಮಾಡುವಾಗ ನಾನು ಗಮನಿಸಿದೆ. ಐ ಫೀಲ್ ಸಾರಿ ಫಾರ್ ಅವರ್. ಬಟ್ ಇರಲಿ ನೋಡೋಣ, ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಅವ್ರ ಇಚ್ಛೆ ಧೈರ್ಯ ಭಾಳ ಧೈರ್ಯ ಮಾಡ್ದಂಗಿದ್ದಾಳೆ ಹೆಣ್ಮಗಳು, ನೋಡೋಣ. ನಾನು ಹೇಳ್ತಿರೋದು ಸುಮ್ಮನೆ ಒಂದೇ ಸಿಂಪಲ್ ಅರ್ಥ, ಅದನ್ನು ಬೇರೆ ಬೇರೆ ಥರ ನಾವು ತಿರುಗಿಸೋದು ಬೇಡ. ಮಕ್ಕಳು ಅಂತ ಅಂದಮೇಲೆ ಅವರು ಬೇರೆ ಬೇರೆ ದಾರಿಲಿ ಹೋಗ್ತಾರೆ, ಬೇರೆ ಬೇರೆ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ತಾರೆ. ಏನಕ್ಕೆ ಉದಾಹರಣೆ ಕೊಟ್ಟೆ ನಿಮ್ಮದು ಅಂತ ಅಂದರೆ ಎಲ್ಲ ಜೀವನನೂ ಹಾಗೆ. ನೀವು ಯಾವ ಮನೆಗೆ ಹೋಗಿ ನೋಡಿದ್ರು ಇದೇ ಥರ. ಬೇರೆ ಮಕ್ಕಳು ಅವ್ರಿಗೇನು ಸರಿ ಅಂತ ಅನಿಸುತ್ತೋ, ಅವ್ರ ಪ್ರೊಫೆಷ್ನಲ್ ಆಗಿ ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೋ ಅದರಲ್ಲಿ ಆ ದಾರಿಲಿ ಹೋಗ್ತಾರೆ. ಅದೇ ಥರ ನಾನು ಈ ಥರ ನಿರ್ಧಾರ ತೊಗೊಂಡಿದ್ದೀನಿ. ತಂದೆ ವರ್ಸಸ್ ಮಗಳು ಆ ರೀತಿಯಾದಂಥ ಚುನಾವಣೆ ಬರ್ಬೋದಾ? ಅದು ನೀವು ಹೇಳಬೇಕು, ನನಗೆ ಗೊತ್ತಿಲ್ಲ ಅದು. ಅಲ್ಲ, ಆ ಥರ ಬರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಸಿ ಪಿ ಯೋಗೇಶ್ವರರು ಚನ್ನಪಟ್ಟಣ ಬಿಟ್ಟು ಹೋಗೋದಿಲ್ಲ ಅಂತ ಅನ್ನೋದು ದೃಢವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನೀವು ಕಾಂಗ್ರೆಸ್ಗೆ ಹೋಗ್ತಾ ಇರೋದ್ರಿಂದ ಒಂದು ವೇಳೆ ಆ ರೀತಿಯಾದಂಥ ಸಾಧ್ಯತೆಗಳು ಇದೆಯಾ ತಂದೆ ವರ್ಸಸ್ ಮಗಳು ಅನ್ನುವಂಥದ್ದು ರಾಜಕೀಯದಲ್ಲಿ? ಅದು ಸಮಯ ಹೇಳುತ್ತೆ ನಿಮ್ಗೆ ಹಾಗನ್ಸುತ್ತೆ ಇಲ್ವಾ? ಅದು ಸಮಯನೇ ಹೇಳ್ಬೇಕು. ಯಾಕಂದರೆ ಸಮಯಗಿಂತ ಬಲಿಷ್ಠ ಯಾವುದೂ ಅಲ್ಲ, ಅದು ಸಮಯನೇ ನಮ್ಗೆ ಹೇಳ್ಬೇಕು ಏನಾಗುತ್ತೆ ಅಂತ. ಇದಕ್ಕಿಂತ ಮುಂಚೆ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಅವರ ರಾಜಕೀಯ ಎಂಟ್ರಿಯ ಆಸಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಕೆಲವೊಂದಷ್ಟು ಅವರ ಕೌಟುಂಬಿಕ ವಿಚಾರಗಳು, ಹಾಗೆ ಸದ್ಯಕ್ಕೆ ನಿಶಾ ಅವರು ಇರ್ತಕ್ಕಂತಹ ಪರಿಸ್ಥಿತಿ ಇದೆಲ್ಲವೂ ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಕೂಡ ಬಂದು ನಮ್ಮ ಬಳಿಯಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಹೀಗಾಗಿ ತಕ್ಷಣಕ್ಕೆ ಟಿಕೆಟ್ ಅನ್ನ ಕೊಟ್ಬಿಟ್ರೆ ಅಪ್ಪ ಮಗಳನ್ನ ನಾವು ದೂರ ಮಾಡಿದ ಹಾಗಾಗ್ಬಿಡುತ್ತೆ. ಹೀಗಾಗಿ ಧೈರ್ಯ ಮಾಡಿದ್ದಾರೆ ಹೆಣ್ಣು ಮಗಳು. ಅವರಿಗೆ ನಾವು ಕೊಡೋದೇ ಇಲ್ಲ ಟಿಕೆಟ್ ಅನ್ನ ಅಥವಾ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿಲ್ಲ. ಬದಲಾಗಿ ಕಾದ್ ನೋಡ್ತೀವಿ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಹಾಗೆ ನಿಶಾ ಅವರ ಸುತ್ತಮುತ್ತಲಿರುವ ಜನರನ್ನ ಕೂಡ ನಾವು ಮಾತನಾಡಿಸ್ತೀವಿ, ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಚರ್ಚೆಗೆ ಒಳಪಟ್ಟಿರುವ ನಿಶಾ ಯೋಗೇಶ್ವರ್ ಅವರ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನ ನಿಮ್ವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ, ಅವರ ಮೊದಲ ಪತ್ನಿಯ ಮಗಳು ನಿಶಾ, 35 ವರ್ಷದ ನಿಶಾ ಅವರು ಡಿಪ್ಲೊಮೊ ಪದವೀಧರೆ ಕೂಡ ಆಗಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ರು ನಿಶಾ ಅವರು. ಆದರೆ ಕಾರಣಾಂತರಗಳಿಂದ ಅವರೇ ತಿಳಿಸಿದಂತೆ ಅವರು ಅಭಿನಯಿಸಬೇಕು ಅಂತ ಮುಂದಾಗ್ತಾ ಇದ್ದ ಮೊದಲ ಚಿತ್ರ ಸೆಟ್ ಇರಲಿಲ್ಲ. ಅದಾದ ನಂತರದಲ್ಲಿ ಹೆಚ್ಚಿಗೆ ಸಿನಿಮಾ ರಂಗದ ಜೊತೆಯಲ್ಲಿ ಕಾಣಿಸ್ಕೊಳ್ಳೂ ಇಲ್ಲ, ಅಲ್ಲಿ ಮುಂದುವರಿಯುವ ಪ್ರಯತ್ನವನ್ನ ಕೂಡ ನಿಶಾ ಮಾಡಲಿಲ್ಲ. ಡಿಪ್ಲೊಮಾ ಪದವೀಧರೆಯಾಗಿರುವ ನಿಶಾ ಯೋಗದಲ್ಲೂ ಕೂಡ ಡಿಪ್ಲೊಮಾವನ್ನ ಮುಗಿಸಿದ್ದಾರೆ. ಸಾಮಾಜಿಕ ಸೇವೆಯಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿದ್ದಾರೆ. ಜೊತೆಗೆ ಕಳೆದ ಕೆಲ ದಿನಗಳಿಂದ ಆಕ್ಟಿವ್ ಆಗಿಯೂ ಕೂಡ ಇದ್ದಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಆದರೆ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಲುವುಗಳಲ್ಲಿ ಇದೀಗ ಅಪ್ಪ ಮಗಳ ಮಧ್ಯೆ ಡಿಫರೆಂಟ್ ಸ್ಟ್ಯಾಂಡ್ ಇದೆ. ಸಿಪಿ ಯೋಗೇಶ್ವರ್ ಅವರು ಹಾಲಿ ಬಿಜೆಪಿ ಜೊತೆಯಲ್ಲಿರುವಂತಹ ನಾಯಕರು. ಆದರೆ ಮಗಳು ಕಾಂಗ್ರೆಸ್ನ ಜೊತೆಯಲ್ಲಿ ಸಖ್ಯವನ್ನ ಬೆಳೆಸಿ ಕಾಂಗ್ರೆಸ್ನ
ಸೇರ್ಪಡೆಗೊಳ್ಳಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅದನ್ನ ನೇರವಾಗಿ ಪ್ರಶ್ನೆ ಮಾಡಿದ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಒಂದು ಮನೆಯಲ್ಲಿ ತಂದೆ ಯಾವುದೋ ಒಂದು ಉದ್ಯೋಗ ಮಾಡ್ತಿದ್ದಾರೆ ಅಂತಂದ್ರೆ ಮಕ್ಕಳು ಕೂಡ ಅದನ್ನೇ ಮಾಡಬೇಕು ಅಂತಿಲ್ಲ ಅಲ್ಲ. ಅಪ್ಪ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಂದ್ರೆ ಮಕ್ಕಳು ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತಿಲ್ಲ ಅಲ್ಲ. ಒಂದು ಮನೆ ಅಂದ ಮೇಲೆ ಅಲ್ಲಿ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ರಾಜಕೀಯ ವಿಚಾರದಲ್ಲೂ ಕೂಡ ಅಷ್ಟೇನೆ. ಅಪ್ಪ ಬಿಜೆಪಿಯಲ್ಲಿ ಇದು ಮಾತ್ರಕ್ಕೆ ನಾನು ಕಾಂಗ್ರೆಸ್ಗೆ ಹೋಗಬಾರ್ದು ಅಂತ ಹೇಳಿ ಏನಿಲ್ಲ. ಇದಕ್ಕೆ ಬೇರೆ ಅರ್ಥಗಳನ್ನು ಕಲ್ಪಿಸುವ ಅವಶ್ಯಕತೆ ಇಲ್ಲ. ನನ್ನ ಐಡಿಯಾಲಜಿ, ನನ್ನ ಯೋಚನಾ ಲಹರಿಗೆ ಬಿಜೆಪಿಗಿಂತ ಕಾಂಗ್ರೆಸ್ಸೇ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಹೀಗಾಗಿ ಕಾಂಗ್ರೆಸ್ ಸೇರ್ಪಡೆಗೊಳ್ಳಬೇಕು ಅಂತ ಹೇಳಿ ನಾನು ಚಿಂತಿಸ್ತಾ ಇದ್ದೇನೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಕೂಡ ನಿಶಾ ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿ ತಂದೆ ಇದ್ದಾರೆ, ಕಾಂಗ್ರೆಸ್ ಕಡೆ ಮಗಳು ಹೊರಟಿದ್ದಾರೆ. ಹೀಗಾಗಿ ಸಹಜವಾಗಿ ಚನ್ನಪಟ್ಟಣ ಕ್ಷೇತ್ರ ಒಂದಷ್ಟು ಅಚ್ಚರಿಯ ಸ್ಪರ್ಧೆಗೆ ಕಾರಣವಾಗಬಹುದಾ ಮುಂದಿನ ದಿನಗಳಲ್ಲಿ ಅನ್ನೋ ಅನುಮಾನ ಇದೆ. ಸೈನಿಕನ ವಿರುದ್ಧವೇ ಸಮರ ಸಾರಲಿಕ್ಕೆ ಮುಂದಾಗ್ತಾರಾ ನಿಶಾ? ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಆದರೆ ಸದ್ಯಕ್ಕೆ ಅಪ್ಪ ಮಗಳ ಮಧ್ಯೆ ಏನಾದರೂ ಮುನಿಸಿದೆಯಾ, ಆ ಮುನಿಸಿಗೆ ಕಾರಣ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ. ಇದಕ್ಕೂ ಕೂಡ ನೇರ ಮಾತುಗಳಲ್ಲೇ ನಿಶಾ ಉತ್ತರವನ್ನ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ವೈಯಕ್ತಿಕ ವಿಚಾರಗಳು. ಮಾಧ್ಯಮದ ಮುಂದೆ ಬಂದಿರೋದು ನಾನು ಕೇವಲ ಪ್ರೊಫೆಷನಲ್ ಡಿಸಿಷನ್. ನನ್ನ ಮುಂದಿನ ಜೀವನವನ್ನ ನಾನು ರಾಜಕೀಯ ಕ್ಷೇತ್ರದಲ್ಲಿ ಹೇಗೆ ಮುನ್ನಡೆಸಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ, ಜನರಿಗೆ ತಲುಪಿಸ್ಲಿಕ್ಕೆ ಮಾತ್ರ. ವೈಯಕ್ತಿಕ ವಿಚಾರಗಳಿಗೆ ನಾನು ಈ ವೇದಿಕೆಯಲ್ಲಿ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ನಿಶಾ. ಈಗಾಗಲೇ ಕಾಂಗ್ರೆಸ್ ಕಡೆಗೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಅವರನ್ನ ಬರ್ಮಾಡ್ಕೊಳ್ಳುತ್ತಾ ಇಲ್ವಾ ಕಾದ್ ನೋಡಬೇಕು. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ಯೋಗೇಶ್ವರ್ ಅವರ ಪುತ್ರಿ ವಿಚಾರದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾದ ನಿಲುವನ್ನ ಕೈಗೊಳ್ಳುತ್ತೆ, ಮುಂದೆ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ಗೆ ಸೇರಿದ್ರೆ ಸಿ.ಪಿ. ಯೋಗೇಶ್ವರ್ ಅವರು ಏನು ಮಾಡ್ತಾರೆ ಅನ್ನೋ ಕುತೂಹಲ ಇದೀಗ ಮನೆ ಮಾಡಿದೆ. ಏನಾಗಬಹುದು ಹಾಗಾದ್ರೆ ಸೈನಿಕನ ನಡೆ, ಅದರ ಕುರಿತಾಗಿ ಒಂದಷ್ಟು ಅಂಶಗಳನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಆದರೆ ನಿಶಾ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಇದೀಗ ಕೇಳೋಕೆ ಸಿಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನೋ ಕಂಡೀಷನ್ ಅನ್ನ ಸಿ.ಪಿ. ಯೋಗೇಶ್ವರ್ ಅವರು ಬಹಳ ಹಿಂದೆನೇ ಇಟ್ಟಿದ್ದಾರೆ. ಇದೇ ಒಂದು ಡಿಮಾಂಡ್ ಅನ್ನ ಮುಂದಿಟ್ಟು ಸಿ.ಪಿ. ಯೋಗೇಶ್ವರ್ ಅವರು ತಮ್ಮ ಬದ್ಧವೈರಿ ರೀತಿಯಲ್ಲಿದ್ದ ಕುಮಾರಸ್ವಾಮಿ ಅವರ ಪಕ್ಷದ ಜೊತೆಯಲ್ಲಿ ಬಿಜೆಪಿ ಪಕ್ಷ ಮೈತ್ರಿ ಮಾಡಿಕೊಳ್ಳೋದನ್ನ ಒಪ್ಪಿದ್ರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಪ್ಪ ಮಗಳ ಜುಗಲ್ಬಂದಿಗೆ ಸಾಕ್ಷಿಯಾಗುತ್ತಾ ಚನ್ನಪಟ್ಟಣ? ಸದ್ಯಕ್ಕೆ ನಿಶಾ ಅವರ ರಾಜಕೀಯ ಎಂಟ್ರಿಯ ಕುತೂಹಲದ ಜೊತೆಗೆ ಈ ಪ್ರಶ್ನೆ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಕಾದು ನೋಡುವ ನಿರ್ಧಾರಕ್ಕೆ ನಾಯಕರು ಬಂದಿದ್ದಾರೆ. ತಂದೆ ಮಗಳನ್ನ ಬೇರೆ ಮಾಡೋದಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳುವ ಮೂಲಕ ಲೋಕಸಭೆ ಚುನಾವಣೆ ಮುಗ್ದು ಹೋಗ್ಲಿ, ಅಲ್ಲಿವರೆಗೂ ಯಾವುದೇ ರೀತಿಯ ನಿರ್ಣಯವನ್ನ ನಾವು ಕೈಗೊಳ್ಳೋದಿಲ್ಲ ಅನ್ನೋ ಸ್ಪಷ್ಟ ಸೂಚನೆಯನ್ನ, ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿಶಾ ಅವರ ರಾಜಕೀಯ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಆ ಕಾಲ ಬಂದಾಗ, ಆ ಸುದ್ದಿ ಸಿಕ್ಕಾಗ ನಿಮ್ಮ ಮುಂದೆ ಅದನ್ನು ತಲುಪಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಕೂಡ ಮಾಡುತ್ತೆ. ಅಲ್ಲಿ